ಚಿಂಚೋಳಿ ತಾಲೂಕಿನಿಂದ ಕಲಬುರಗಿ ಜಿಲ್ಲೆ ದಿನನಿತ್ಯ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಹೋಗುತ್ತಾರೆ. ಕಲಬುರಗಿಯಿಂದ ಚಿಂಚೋಳಿಗೆ 84 ಕಿಲೋಮೀಟರ್ ಆಗುತ್ತದೆ. ಆದರೆ ಚಿಂಚೋಳಿಯಿಂದ ತಾಲೂಕಿನಿಂದ ಕೋಡ್ಲಿವರೆಗೂ ಬಸ್ ಪಾಸ್ ಕೇವಲ 60 ಕಿಲೋಮೀಟರ್ ಕೊಡುತ್ತಾರೆ. ಆದ ನಂತರ ವಿದ್ಯಾರ್ಥಿಗಳು ಹಣ ಕೊಟ್ಟು ಟಿಕೆಟ್ ಪಡೆದುಕೊಳ್ಳಬೇಕು. ಇದು ವಿದ್ಯಾರ್ಥಿಗಳಿಗೆ ದಿನನಿತ್ಯ ತೊಂದರೆಯಾಗುತ್ತಿರುವುದನ್ನು ಕುರಿತು ಮೂಲ ನಿವಾಸಿ ವಿದ್ಯಾರ್ಥಿಗಳ ಸಂಘಟನೆಗಳ ಮೋರ್ಚಾ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿ ಸಂಘಟನಾ ವತಿಯಿಂದ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಿಂಚೋಳಿ ತಾಲೂಕಿನಿಂದ ಕಲಬುರಗಿ ಜಿಲ್ಲೆಗೆ ದಿನನಿತ್ಯ ಸಾವಿರಾರು ವಿದ್ಯಾರ್ಥಿಗಳು ವ್ಯಾಸಂಗಕ್ಕಾಗಿ ಬರುತ್ತಾರೆ. ಆದರೆ ವಿದ್ಯಾರ್ಥಿಗಳಿಗೆ ಕೋಡ್ಲಿವರೆಗೆ ಬಸ್ ಪಾಸ್ ಕೇವಲ 60 ಕಿಲೋಮೀಟರ್ ಕೊಡುತ್ತಾರೆ. ನಂತರ ವಿದ್ಯಾರ್ಥಿಗಳು ಹಣ ಕೊಟ್ಟು ಟಿಕೆಟ್ ಖರೀದಿ ಮಾಡಿ ಕಲಬುರಗಿಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಮತ್ತು ಜಿಲ್ಲಾ ಉಸ್ತುವಾರಿಗಳ ಗಮನಕ್ಕೆ ತರಬಯಸುವುದೇನೆಂದರೆ, ತಾಲೂಕು ಚಿಂಚೋಳಿಯಿಂದ ಕಲಬುರಗಿ ಜಿಲ್ಲೆವರೆಗೂ ವಿದ್ಯಾರ್ಥಿಗಳ ಬಸ್ ಪಾಸ್ ಸೌಲಭ್ಯ ಕಲ್ಪಿಸಬೇಕು. ಸಾರಿಗೆ ಸಚಿವರಿಗೆ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಮಾಡಿಕೊಳ್ಳುತ್ತೇವೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದರು. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾರುತಿ ಗಂಜನಗೆರೆ, ಶ್ಯಾಮರಾವ್ ರೆಡ್ಡಿ, ಮೋಹನ್ ಐನಾಪುರ್, ಹರೀಶ್ ದೆಂಗಲ್ಮುಡಿ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ರಾಜ್ಯ 32 ಕನ್ನಡ ನ್ಯೂಸ್, ಕಲಬುರಗಿ. ಅವ್ರ ಗಮನಕ್ಕೆ ತರಲತ್ತೀವಿ ಅಂತಂದ್ರೆ, ಇವತ್ತು ಮಾರುತಿ ಗಂಜನಗೆರೆ ಚಿಂಚೋಳಿ ತಾಲೂಕಿನಿಂದ ಗುಲ್ಬರ್ಗ ಜಿಲ್ಲೆ 84 ಕಿಲೋಮೀಟರ್ ಇದೆ ಸರ್. ಇವತ್ತು ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಅಲ್ವಾಗ ಖಾಲಿ 60 ಕಿಲೋಮೀಟರ್ ಅಷ್ಟೇ ಕೊಡ್ತಾರೋ. ಇವತ್ತು ಅನೇಕ ವಿದ್ಯಾರ್ಥಿ, ಸುಮಾರು ಚಿಂಚೋಳಿ ತಾಲೂಕಿನಿಂದ ಸಾವಿರಾರು ವಿದ್ಯಾರ್ಥಿಗಳು ಕಲಬುರಗಿ ಜಿಲ್ಲೆಗೆ ಬಂದು ಉನ್ನತ ವ್ಯಾಸಂಗ ಪಡಿಬೇಕಂತೇಳಿ ಏನೋ ಒಂದು ಕನಸಿಟ್ಕೊಂಡು ಹೊಂಟಾರ. 60 ಕಿಲೋಮೀಟರ್ ಕೊಡೋದ್ರಲಿಂದ 60 ಕಿಲೋಮೀಟರ್ ಆದ ನಂತರ ಮತ್ತವರು ಏನೋ ಅಮೌಂಟ್ ಕೊಟ್ಟು ಬಸ್ ಟಿಕೆಟ್ ತಗೋಬೇಕು. ಅದಕ್ಕೆ ನಾವೇನು ಪತ್ರಿಕಾಗೋಷ್ಠಿ ಮೂಲಕ ಈ ಸಾರಿಗೆ ಸಚಿವರಿಗೆ, ಜಿಲ್ಲಾ ಉಸ್ತುವಾರಿಗೆ ಏನು ಮನವಿ ಮಾಡ್ತೀವಿ, ಅವ್ರ ಗಮನಕ್ಕೆ ಏನು ತರ್ತೀವಿ ಅಂತಂದ್ರೆ, ಸಂಪೂರ್ಣವಾಗಿ ಚಿಂಚೋಳಿ ತಾಲೂಕಿನಿಂದ ಕಲಬುರಗಿ ಜಿಲ್ಲೆಯವರೆಗೆ ಏನು ಉಚಿತ ಬಸ್ ಪಾಸ್ ಕೊಡಬೇಕು ಅಂತೇಳಿ ನಮ್ದು ಇದೊಂದು ಬೇಡಿಕೆ ಅದ. ಅಲ್ದೇನೆ ಇನ್ನೊಂದು ಏನಂತಂದ್ರೆ, ಸುಮಾರು ರೋಡ್ ಬ್ರೇಕರ್ 84 ಕಿಲೋಮೀಟರ್ ಆದ ಚಿಂಚೋಳಿಲಿಂದ ಕಲಬುರಗಿ ರೋಡ್ ಬ್ರೇಕರ್ನು ಕೂಡ 84 ಇವೆ ಸರ್. ಅವನು ಕೂಡ ಕಡಿಮೆ ಮಾಡ್ಬೇಕಂತಕ್ಕಂಥದ್ದನ್ನ ನಾವು ತಮ್ಮ ಮೂಲಕ ಜಿಲ್ಲಾಡಳಿತಕ್ಕ ಏನು ರಾಜ್ಯ ಸರ್ಕಾರಕ್ಕೆ ನಾವು ಗಮನಕ್ಕೆ ತರ್ತಾ ಇದೀವಿ ಸರ್. ಇದೊಂದು ಮೇಜರ್ ಡಿಮ್ಯಾಂಡ್ ಸರ್. ನಾವು ಇಲ್ಲಿ 1,500 ಸರ್ ನಮ್ಮ ತಾಲೂಕಿನಿಂದ. ಡೈಲಿ ಅಪ್ ಅಂಡ್ ಡೌನ್ ಮಾಡ್ತಾರೆ ಸರ್. ಕೆಲವೊಬ್ರಿಗೆ ಹಾಸ್ಟೆಲ್ ಆಗಲ್ಲ, ಕೆಲವೊಬ್ರು ಕೋಡ್ಲಿಲಿಂದ, ಕೆಲವೊಬ್ರು ಚಿಂಚೋಳಿ, ವೆಂಕಟಾಪುರ, ಮತ್ತೆ ಒಟ್ಟು ಚಿಂಚೋಳಿ ತಾಲೂಕಿನಿಂದ ಇಲ್ಲಿ ತನಕ 84 ಕಿಲೋಮೀಟರ್ ಆಗ್ತದೆ ಸರ್. ಮತ್ತು ಚಿಂಚೋಳಿ ತಾಲೂಕು ವಿವಿಧ ಗ್ರಾಮಗಳಿಂದ ಚಿಂಚೋಳಿ ತಾಲೂಕು ಬರ್ಬೇಕಂದ್ರೆ ಅಲ್ಲಿಂದ 10 ಕಿಲೋಮೀಟರ್, 15 ಕಿಲೋಮೀಟರ್ ಹಿಂಗಾಗ್ತದೆ ಸರ್. ಅದಕ್ಕೆ ದಯವಿಟ್ಟು ಇದೊಂದು ತಮ್ಮ ಮೂಲಕ ಸರ್ಕಾರಕ್ಕೆ ಗಮನಕ್ಕೆ ತಂದ್ರಿ ಅಂದ್ರೆ ಇದು ಅನುಕೂಲ ಆಯ್ತು ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ, ಎಷ್ಟೋ ಹುಡುಗರು ಕಾಲೇಜ್ ಕೂಡ ಬಿಟ್ಟಾರ ಸರ್, ಮನೆ ಕಡೆ ಪರಿಸ್ಥಿತಿ ಇರೋದ್ರಿಂದ. ದಯವಿಟ್ಟು ಇಷ್ಟು ಹೇಳಿ ನಮ್ದು ಇವತ್ತಿನ ಪತ್ರಿಕೆಗೋಷ್ಟೇ ಇಷ್ಟೇ ಸರ್. ಇದು ಒಂದೇ ಡಿಮ್ಯಾಂಡ್. ಮೊದಲು ನಾವು ಗಮನಕ್ಕೆ ತಂದೀವಿ ಸರ್. ಜಿಲ್ಲಾಧಿಕಾರಿ ಫೌಜಿಯಾ ತರ್ನುಮ್ ಮೇಡಮ್ ಅವರು ಇದ್ರು. ಮೊನ್ನೆ ಕೂಡ ಚಿಂಚೋಳಿ ತಾಲೂಕಿಗೆ ಈಗಿದ್ದಂತ ಜಿಲ್ಲಾಧಿಕಾರಿಗಳು ಬಂದಾಗ ಹೇಳಿವಿ ಸರ್. ನಾವು ಸಂಬಂಧಪಟ್ಟಂತ ಏನು KKRTC ಇವ್ರಿಗೆ DC ಅವ್ರಿಗೆ ಹೇಳ್ತೀನಿ ಅಂದಾರ. ಮೊನ್ನೆನೂ ಕೂಡ ನೆನಪು ಮಾಡೀವಿ, ಲೆಟರ್ ಬರ್ತೀವಿ ಸರ್. ಅವ್ರಿಗೂ ಕೂಡ ಹೇಳಿವಿ ಸರ್. ಅವ್ರಿಗೆ ನಾವು ಹೇಳಿವಿ, ಬಹಳಷ್ಟು ದಿನ ಹೇಳಿವಿ. ಚಿಂಚೋಳಿ ತಾಲೂಕದಾಗ ಎಲ್ಲೋ ಒಂದ್ ಕಡೆ ಬೆಂಗಳೂರದಾಗ ನಿಂತಂತ ಬಸ್ಗಳು ಚಿಂಚೋಳಿ ಡಿಪೋ ಕಳಿಸ್ತಾರೆ. ಮೊನ್ನೆ KKRDB ಕಡೆಯಿಂದ ಬಸ್ಗಳು ಕೊಟ್ಟರು, ಬೇರೆ ಎಲ್ಲಾ ತಾಲೂಕುಗಳಿಗೆ ಕೊಟ್ರು ಸರ್. ಬಟ್ ನಮ್ಮ ತಾಲೂಕಿಗೆ ಒಂದೂ ಬಸ್ ಕೊಟ್ಟಿಲ್ಲ ಸರ್. ಇದು ನಿನ್ನೆ ನೋಡಿದಂತ ಘಟನೆ ಇಡೀ ನಮ್ಮ ತಾಲೂಕಲ್ಲ, ನಮ್ಮ ಸ್ಟೇಟೇ ತಲೆ ತಗ್ಸ್ತಕ್ಕಂತ ಕೆಲಸ ಅದ ಸರ್. ನಾವು ಮನುಷ್ಯರ ಟಾರ್ಚ್ ಬೆಳಕಿನಾಗ ಹೋಗೋದ್ ನೋಡಿ, ಅದ್ರ ಬಸ್ ಗುಲ್ಬರ್ಗಲಿಂದ 84 ಕಿಲೋಮೀಟರ್ ಟಾರ್ಚ್ ಹಾಕೊಂಡು ಬರ್ತಾರಂತಂದ್ರ ಇದು ಇಡೀ ನಮ್ಮ ತಾಲೂಕಿನ ಮರ್ಯಾದೆ ಹೋಗಂತ ಪ್ರಶ್ನೆ. ಜಿಲ್ಲಾ ಮಟ್ಟ, ಸ್ಟೇಟ್ ಲೆವೆಲ್ ನ್ಯೂಸ್ ಆಗ ಸರ್, ತಮ್ಮೆಲ್ಲರಿಗೂ ಗೊತ್ತದ. ಅದಕ್ಕೆ ಈ ರೀತಿ ಆಗ್ಬಾರ್ದು ಅಂತೇಳಿ ನಾವು ತಮ್ಮ ಮೂಲಕ ಅಧಿಕಾರಿಗಳಿಗೆ, ಇಲಾಖೆಗ, ಸಚಿವರಿಗೆ ಮತ್ತೆ ಉಸ್ತುವಾರಿ ಮಿನಿಸ್ಟರ್ಗ ನಾವು ಮನವಿ ಮಾಡ್ಕೊಳ್ತಾ ಇದೀವಿ ಸರ್. ಥ್ಯಾಂಕ್ ಯು ಸರ್. ಸರ್, ಈಗ